ಮುಡಾ ಸಂಕಷ್ಟದಿಂದ ಹೊರಬರೋಕೆ ಸಿದ್ದರಾಮಯ್ಯ ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಪ್ರತ್ಯಾಸ್ತ್ರಗಳನ್ನ ಹೂಡ್ತಿದ್ದಾರೆ. ಏನು ಬಿಜೆಪಿ ಮತ್ತು ಜೆಡಿಎಸ್ ಸಿದ್ದರಾಮಯ್ಯ ವಿರುದ್ಧ ಅಸ್ತ್ರಗಳನ್ನ ಬಿಡ್ತಿದ್ದಾರೆ. ಅದಕ್ಕೆ ವಾಪಸ್ ಈಗ ಕೌಂಟರ್ ಕೊಡುವಂತ ಅಹಿಂದ ಅಸ್ತ್ರವನ್ನ ಮತ್ತೆ ಶುರು ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಪರೋಕ್ಷವಾಗಿ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇರುವಂತಹ ಸಿಎಂ ರಾಯಚೂರಿನ ಶೋಷಿತ ದಮನಿತ ಶೂದ್ರ ಸಮಾವೇಶದಲ್ಲಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವನಾತ್ಮಕವಾಗಿ ಮಾತನಾಡಿದರು. ಕುರಿ ಕಾಯುವವನ ಮಗ 2ನೇ ಬಾರಿಗೆ ಸಿಎಂ ಆಗಿದ್ದೇ ತಪ್ಪ, ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ. ಅಂದ್ರೆ ಈ ಸಮುದಾಯದ ಕಾರ್ಡ್ ಅನ್ನ ತರ್ತಿದ್ದಾರೆ ಈಗ. ಹೀಗೆ ಭಾವನಾತ್ಮಕವಾಗಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ನಿನ್ನೆ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿದ್ದೇನು, ಸಚಿವರ ಪ್ರತಿಕ್ರಿಯೆ ಹೇಗಿತ್ತು ಬನ್ನಿ ನೋಡೋಣ. ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಡಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವ್ರ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತ ಒಟ್ಟೂರಿ ಇವರಿಗೆ. ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಇದನ್ನ ನೀವು ಸಹಿಸಿಕೊಳ್ಳಕ್ಕೆ ತಯಾರಾಗಿದ್ದೀರಾ? ಜನ ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳ ಸಮೇತವಾಗಿ ನಾವೆಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು ಒಟ್ಟಾರೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕೈ ಕಟ್ಟಿ ನಿಂತಿದ್ದೇವೆ. ನೀವೇನು ಮಾಡಕ್ಕಾಗೋದಿಲ್ಲ. ಈ ಸರ್ಕಾರವನ್ನ ಅಸ್ಥಿರತೆಗೊಳಿಸಬೇಕಂತ ವಿರೋಧ ಪಕ್ಷ ಬಿಜೆಪಿ ಅವರು ಇವತ್ತು ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡುವುದು ನಮಗೆಲ್ಲ ಗೊತ್ತಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರ ಹಿಂದೆ ನಾವು ನಿಲ್ಲಬೇಕನ್ನೋ ಕಾರಣಕ್ಕಾಗಿ ಬೋಸರಾಜ್ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಮುನಿಯಪ್ಪ ಅವರು ಹೇಳಿದಾಗೆ ಅವ್ರ ಜೊತೆ ನಾವು ಗಟ್ಟಿಯಾಗಿ ಉಳಿಬೇಕು. ಜೆಡಿಎಸ್ ನ ವರಿಷ್ಠ ನಾಯಕ ಎಚ್ ಡಿ ದೇವೇಗೌಡರು ಹೇಳಿದ ಮಾತು, ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಅಲ್ಲ, ಸಿದ್ದರಾಮಯ್ಯ ಒಂದು ಶಕ್ತಿ. ಇದು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದಂಥ ಮಾತು. ಇನ್ನೊಂದು ಕಡೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನು ಕೂಡ ಬಳಸುವಂಥದ್ದು ಆಗ್ತಾ ಇದೆ. ಅಹಿಂದ ನಾಯಕತ್ವಕ್ಕೆ ಪ್ರಬಲ ಸ್ಥಾನ ನೀಡಬೇಕು ಅನ್ನೋ ಧ್ವನಿ ಒಂದು ಕಡೆ ಪಕ್ಷದೊಳಗಿದೆ. ಸೊ ಇನ್ನೊಂದು ಕಡೆ ಸಿಎಂ ಬದಲಾದರೆ ಅಹಿಂದ ನಾಯಕರಿಗೆ ಮಾನ್ಯತೆ ಪಟ್ಟು ಈಗ ಈ ಮುಖ್ಯಮಂತ್ರಿ ಏನಾದರೂ ವ್ಯತಿರಿಕ್ತವಾದಂಥ ಒಂದು ಸಂದರ್ಭ ಬಂದರಲ್ಲಿ ಇದೆಲ್ಲ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಸಮಾವೇಶದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಲಾಯಿತು. ಒಬ್ಬ ಕುರಿ ಕಾಯುವವನ ಮಗ 2ನೇ ಬಾರಿ ಸಿಎಂ ಆದ ಅಂತ ಇವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಇವರಿಗೆ. ಹಾಗಾಗಿ ನನ್ನ ಒಂದು ರಾಜಕೀಯ ವೃತ್ತಿ ಜೀವನಕ್ಕೆ ಕಳಂಕ ತರಬೇಕು, ಕಪ್ಪು ಚುಕ್ಕೆ ತರಬೇಕು, ಎಲ್ಲೂ ಕೂಡ ಸಿದ್ದರಾಮಯ್ಯ ಸಿಕ್ಕಲ್ವಲ್ಲ, ಇಲ್ಲಾದರೂ ಲಾಕ್ ಮಾಡಬೇಕು ಇವ್ರನ್ನ ಅಂತ ಪ್ರಯತ್ನ ಪಡ್ತಿದ್ದಾರೆ. ಅದು ಯಶಸ್ವಿ ಆಗಲ್ಲ ಅಂತ ಹೇಳಿದ್ದಾರೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ನಾವು ಗಮನಿಸ್ತಾ ಇದ್ದೀವಿ ಅಹಿಂದ ಟ್ರಂಪ್ ಕಾರ್ಡ್ ಮೂಲಕ ತನಗಾಗ್ತಿರುವಂಥ ಅನ್ಯಾಯ ಅಥವಾ ನಾನು ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಇದೊಂದು ಷಡ್ಯಂತ್ರ ಅಂತ ತಿಳಿಸುವಂಥ ಪ್ರಯತ್ನ ರಾಜ್ಯದ ಜನರಿಗೆ ಪ್ರಯತ್ನ ಪಡ್ತಿದ್ದಾರೆ ಸಿಎಂ. ನೆನ್ನೆ ಕಾರ್ಯಕ್ರಮದಲ್ಲಿ ಏನೇನಾಯಿತು ಅಂತ? ಇದೇ ಸಂದರ್ಭದಲ್ಲಿ ಪಕ್ಷದ ಒಳಗೂ ಕೂಡ ಒಂದಷ್ಟು ಬೆಳವಣಿಗೆಗಳು ಅನಿಯಂತ್ರಿತವಾಗಿ ನಡೀತಾನೆ ಇದಾವೆ. ಇದಕ್ಕೆ ಈಗ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಬಳಸ್ತಾ ಇದ್ದಾರೆ. ನಿನ್ನೆ ರಾಯಚೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಅದೇ ಅರ್ಥದಲ್ಲಿ ಮಾತನಾಡಿದ್ರು. ಒಬ್ಬ ಕುರುಬನ ಮಗ 2 ಬಾರಿ ಸಿಎಂ ಆಗೋದನ್ನ ವಿರೋಧ ಪಕ್ಷಗಳಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತನ್ನ ಪದೇ ಪದೇ ಉಚ್ಚಾರವನ್ನ ಮಾಡ್ತಿದ್ದಾರೆ. ಅಂದ್ರೆ ಒಬ್ಬ ಅಹಿಂದ ನಾಯಕ ಈಗ 2ನೇ ಬಾರಿ ಸಿಎಂ ಆಗಿದ್ದನ್ನ ಬಿಜೆಪಿ ಮತ್ತು ಜೆಡಿಎಸ್ ನವರು ವಿರೋಧಿಸ್ತಿದ್ದಾರೆ ಅನ್ನುವ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದರ ಜೊತೆಗೆ ದೆಹಲಿಗೆ ತೆರಳಿದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಬಂದಾಗ ಅಹಿಂದ ಸಮುದಾಯವನ್ನ ಪ್ರತಿನಿಧಿಸುವಂತಹ ನಾಯಕರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಇದೀಗ ಜಾತಿ ಜನಗಣತಿ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಜಾತಿ ಜನಗಣತಿಯನ್ನ ಮುಂದಿನ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡಿ ಅದನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಹಿರಂಗ
ಬಹಿರಂಗವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಒಪ್ಪಿದ್ದೆ ಆದ್ರೆ ಮುಂದಿನ ಕ್ಯಾಬಿನೆಟ್ ನಲ್ಲಿಯೇ ಜಾತಿ ಜನಗಣತಿ ಕೂಡ ಕ್ಯಾಬಿನೆಟ್ ನ ಮುಂದೆ ಮಂಡನೆಯಾಗುತ್ತೆ. ಆ ಮೂಲಕ ಜಾತಿ ಜನಗಣತಿಯ ಅಂಕಿ ಸಂಖ್ಯೆ ವಿಚಾರದಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕಿಂತ ಹೆಚ್ಚು ಅಹಿಂದ ಸಮುದಾಯಗಳ ಸಂಖ್ಯಾಬಲವೇ ಹೆಚ್ಚಿದೆ. ರಾಜಕೀಯವಾಗಿಯೂ ಕೂಡ ಅಹಿಂದ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು. ಸರ್ಕಾರದ ಯೋಜನೆಗಳನ್ನ ಜಾರಿ ಮಾಡುವಂತಹ ವಿಚಾರದಲ್ಲೂ ಕೂಡ ಅಹಿಂದ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ನೀಡಬೇಕು ಅನ್ನುವಂತಹ ಒಂದು ಪರೋಕ್ಷವಾದಂತಹ ಸೂತ್ರ ಕೂಡ ಇದರ ಹಿಂದೆ ಅಡಗಿದೆ. ಈ ಮೂಲಕ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನ ಈ ರಾಜೀನಾಮೆ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಬಲವಾಗಿ ಬಿಟ್ಟಂತೆ ಕಾಣ್ತಾ ಇದೆ. ಮತ್ತು ಅಹಿಂದ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನೋ ಮೂಲಕ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇರೋದು ಕೂಡ ಅಹಿಂದ ಸಮುದಾಯ ಆಗಿರೋ ಕಾರಣಕ್ಕೋಸ್ಕರ ಈ ವಿಷಯದಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬಾರದು ಅಂತ ಹೇಳಿ ಪರೋಕ್ಷವಾಗಿ ಒತ್ತಡವನ್ನ ಹಾಕಲಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಸನ್ನ.